ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಿದ್ದೀರಾ ನೋಡಿ, ಮೇಲೆ ನೋಡಿದ್ರೆ ಫುಲ್ ಬೀಡಂಗೆ ಕಾಣಿಸುತ್ತೆ, ಆದರೆ ಕೆಳಗಡೆ ನೋಡಿ ಬೀಡು ಹಾಫ್, ಒಂದು ರೌಂಡ್ ಬೀಡಲ್ಲಿ ಹಾಫ್ ಬೀಡು. ಈ ಬೀಡ್ ಬಂದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಇದ್ರ ಟಿಪ್ಸನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ಫಸ್ಟ್ ನಾವು ಏನು ಮಾಡಬೇಕು, ಫಸ್ಟ್ ನಾವು ಲಾಕನ್ನು ಮಾಡ್ಕೋಬೇಕು. ಯಾವುದೇ ಒಂದು ಬೀಡನ್ನು ನೀವು ಏನೇ ಬೀಡೇ ಆಗಲಿ ಸ್ಟಿಚಿಂಗೇ ಆಗಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಏನು ಸ್ಟಿಚ್ ಮಾಡ್ಕೋಬೇಕು, ಲಾಕನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿದ್ರಲ್ಲ, ಇಲ್ಲಿ ನೋಡಿ ಹಾಫ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಹಾಫು. ಇದನ್ನು ನಾವು ಯಾವ ರೀತಿ ನಾವು ಇದನ್ನು ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ನೋಡಿ, ಇದನ್ನು ಒಂದು ರೌಂಡ್ ರೊಟೇಟ್ ಮಾಡಬೇಕು. ಒಂದು ರೌಂಡ್ ರೊಟೇಟ್ ಮಾಡಿಕೊಂಡು ಆ ನಂತರ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಈಗ ನೋಡಿ, ಇದು ನೋಡಿ, ಈಗ ನೋಡಿ ಇದು ಉಲ್ಟಾ ಆಗಿದೆ ಅಲ್ವಾ, ಇದನ್ನು ಈ ರೀತಿ ಮಾಡಿಕೊಂಡು ಕಾಣಿಸ್ತಿದೆಯಾ, ಈ ರೀತಿ ರೊಟೇಟ್ ಮಾಡ್ಕೋಬೇಕು. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಇರುವಂಥ ದಾರನ ಎಳ್ಕೋಬೇಕು. ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳುವಂಥದ್ದು. ಇದರಲ್ಲೂ ಡಿಸೈನ್ಸ್ ಎಲ್ಲ ಬರುತ್ತೆ, ತೋರಿಸ್ಕೊಡ್ತೀನಿ ನೋಡಿ. ಯಾವ್ಯಾವ ಕಸ್ಟಮರ್ ಯಾವ್ಯಾವ ಬೀಡನ್ನು ಹಾಕಿ ಸ್ಟಿಚ್ ಮಾಡ್ತಾರೆ, ಮಾಡಿಕೊಡಿ ಅಂತ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ನಾವು ಇಲ್ಲಾಂದರೆ ಆ ರೀತಿನ ರೊಟೇಟ್ ಮಾಡ್ಕೋಬೋದು. ಬೆರಳು ಸಹಾಯದಿಂದನಾದರೂ ಅದನ್ನು ಕರೆಕ್ಟ್ ಮಾಡಿಕೊಂಡು ನಾವು ಸ್ಟಿಚಿಂಗನ್ನು ಮಾಡ್ಕೊಂಡು ಹೋಗ್ಬೋದು ನೋಡಿ. ಈ ರೀತಿ ಇದನ್ನು ನೆಕ್ ಲೈನಾಗಿ ಮಾಡಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಏನಕ್ಕೆಂದರೆ ಬೀಡು ತುಂಬಾ ದಪ್ಪವಾಗಿರೋದು ಒಂದು, ಮತ್ತು ಶೇಪಲ್ಲಿ ಆಫ್ ಇರುತ್ತೆ. ಅದೇನಾಗುತ್ತೆ, ನೀಟಾಗಿ ಕೂರ್ತದೆ. ನಮಗೆ ಸ್ಟಿಚಿಂಗ್ ಮಾಡುವಾಗ ರೌಂಡ್ಗಿರುವಂಥ ಬೀಡ್ಗಿಂತನೂ ಇದು ಕೆಳಗಡೆ ಚಪ್ಪಟೆ ಆಗಿರೋದ್ರಿಂದ ನಮಗೆ ಸ್ಟಿಚಿಂಗಲ್ಲಿ ನೀಟಾಗಿ ಕೂರುತ್ತೆ. ತುಂಬ ಈಸಿ ಅನಿಸುತ್ತೆ ನೀವು ಮಾಡುವಾಗ, ತುಂಬ ಈಸಿ ಅನಿಸುತ್ತೆ ನೋಡಿ. ಮತ್ತು ನಾವು ಅದು ಒಂದು 2-3 ಬೀಡ್ ಹಾಕೋದು ಒಂದೇ, ಇದು ಒಂದು ಬೀಡ್ ಹಾಕೋದು ಒಂದೇ, ನೀಟಾಗಿ ನಮಗೆ ಕಾಣಿಸ್ತದೆ. ನೀಟಾಗಿ ಅದು ನಾವು ಬೀಡ್ ವರ್ಕ್ ಮಾಡಿರುವಂಥದ್ದು ಕಾಣಿಸುತ್ತೆ. ಇದನ್ನು ಈ ರೀತಿಯೇ ನೀಡಲೊಳಗಡೆಗೆ ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡಿದ್ದಾದ ನಂತರ ಈ ದಾರ ಏನಿದೆಯಲ್ಲ, ಆ ದಾರಕ್ಕೆ ನೀಟಾಗಿ ಇನ್ಸಲ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಆ್ಯಸ್ ಇಟ್ ಈಸ್ ನಾನು ಲೆಫ್ಟ್ ಹ್ಯಾಂಡಲ್ಲಿರುವಂಥ ದಾರನ ಎಳ್ಕೋಬೇಕು ಟೈಟಾಗಿ. ಎಳ್ಕೊಂಡಾದ ನಂತರ ಇದನ್ನು ರೊಟೇಟ್ ಮಾಡಿದ್ರೆ ನೋಡಿ, ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದನ್ನು ರೊಟೇಟ್ ಮಾಡಿದ್ರೆ ನಮಗೆ ಬೀಡು ಲಾಕ್ ಆಗುತ್ತೆ. ಇದೇ ಸೇಮ್ ಮೆಥಡಲ್ಲಿ ನೀವು ನೆಕ್ ಲೈನ್ ಫುಲ್ಲು ಇದನ್ನು ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಫ್ ಬೀಡು ತುಂಬ ಕಡೆ ಇದು ಬರುತ್ತೆ. ಹಾಗಾಗಿ ಈಗ ಇದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಈಗ ನೋಡಿದ್ರಲ್ಲ, ಈ ರೀತಿಯೇ ನಾವು ಹಾಫ್ ಬೀಡ್ಗಳನ್ನು ಇದನ್ನು ಮಾಡ್ಕೊಂಡು ಹೋಗೋದು, ವರ್ಕನ್ನು ಮಾಡ್ಕೊಂಡು ಹೋಗುವಂಥದ್ದು. ಈ ಫುಲ್ ಬೀಡ್ ಏನಾಗುತ್ತೆ, ಉಂಡುಂಡೆಗಿರುತ್ತೆ, ಇದು ಚಪ್ಪಟೆಯಾಗಿರುತ್ತೆ. ನಿಮಗೆ ಏನು ಕನ್ಫ್ಯೂಸ್ ಆಗುತ್ತೆ ಅಂದಾಗ ಇದು ನಮಗೆ ಇದೇ ರೀತಿ ಬರಬೇಕು ಅಂತ ಏನಿಲ್ಲ. ನಾವು ಸ್ಟಿಚ್ ಮಾಡುವಾಗ ಏನಾಗುತ್ತೆ, ಈ ರೀತಿ ಆಗಿಬಿಡುತ್ತೆ. ಅದನ್ನು ಯಾವ ರೀತಿ ರೊಟೇಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 1 ಸತ ಅಲ್ಲ 2 ಸತ 3 ಸತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ ಬೇಕಾದ್ರೆ ಇನ್ನೂ ಒಂದು ಬೀಡನ್ನು ಹಾಕಿ ತೋರಿಸ್ತೀನಿ ನಾನು ನೋಡಿ. ಹೀಗಿರುವಂಥ ಬೀಡನ್ನು ಈ ರೀತಿ ಎಳ್ಕೋಬೇಕು ನೋಡಿ. ಈ ರೀತಿ ಬಂದ್ಬಿಡ್ತು. ಈ ರೀತಿ ಬಂದಾಗ ನಾವು ಇದು ಈ ರೀತಿ ಬಂತಲ್ವ, ಈಗ ಇದನ್ನು ಹೀಗೆ ಮಾಡೋಂಗಿಲ್ಲ, ರೊಟೇಟ್ ಆರ್ಡ್ರ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಬೆರಳು ಸಹಾಯದಿಂದ ನಾವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚ್ ಮಾಡ್ಕೊಳ್ಳೋದು ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ರೀತಿ ಬೀಡ್ಸ್ ಬಂದಾಗ ಈ ರೀತಿ ಎಲ್ಲ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಈ ಸ್ಟಿಚಿಂಗನ್ನು ತಿಳ್ಕೊಳ್ಳಿ. ತುಂಬ ಬ್ರೈಡಲ್ ವರ್ಕ್ ಬಂದಾಗ ಈ ರೀತಿ ಡಿಸೈನ್ಸ್ ಬೀಡ್ಸ್ ಎಲ್ಲ ಹಾಕಬೇಕಾಗತ್ತೆ. ಹಂಗಾಗಿ ನೀವು ಇದೆಲ್ಲ ತಿಳ್ಕೊಂಡಿದ್ರೆ ನಿಮಗೆ ಬೇಸಿಕಲ್ಲೇ ನೀವು ಇದೆಲ್ಲ ತಿಳ್ಕೊಂಬಿಟ್ರೆ ನಿಮ್ಗೆ ಆರಾಮಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಲಾಕ್ ಮಾಡಿದೆ ನೋಡಿದ್ರಲ್ವ. ಈಗ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ನೀವೇ ನೋಡಬಹುದು. ಹಾಗಿದ್ದರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಒಂದು 4 ಇಂದ 5 ಮಿನಿಟ್ಸ್ ಒಳಗೆ ನಿಮ್ಗೆ ಇಷ್ಟೆಲ್ಲ ಟಿಪ್ಸ್ ತಿಳ್ಕೋಬಹುದು ಅಂದಾಗ ಯಾಕೆ ನೀವು ವಿಡಿಯೋನ ಫಾಲೋ ಮಾಡಬಾರ್ದು? ಅದಕ್ಕೋಸ್ಕರ ಆದಷ್ಟು ವಿಡಿಯೋನ ನೋಡಿ, ಯಾರಾದರೂ ನೋಡಬೇಕು ಅನ್ನುವಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಇದು ಫ್ರೀಯಾಗಿ ಹೇಳ್ಕೊಡ್ತಿರುವಂಥ ಕ್ಲಾಸ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತಲೇ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಜೊತೆಗೆ ನಾನು ಹೇಳ್ತಾ ಇರುವಂಥ ರೀತಿ ನಿಮಗೆ ಅರ್ಥ ಆಗ್ತಿದೆಯಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೇಕು, ಆಯಿತಾ?
ಹಾಗಿದ್ರೆ ಇಲ್ಲಿಗೆ ಮುಗಿಸ್ತೀನಿ. ಇದೇ ಬೀಡಲ್ಲಿ ಡಿಸೈನ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.